ಬೆಂಗಳೂರಿನಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ನಟ ದುನಿಯಾ ವಿಜಯ್ ಅವರು ಕೂಡ ಆ ಒಂದು ವಿಡಿಯೋವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ, ಇದು ಹೊಸ ಡ್ರಗ್ಸ್, ಝೋಂಬಿ ಮಾದರಿಯ ಡ್ರಗ್ಸ್, ಇದು ಝೋಂಬಿ ಡ್ರಗ್ಸ್ ಈಗ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅಂತೇಳಿ ಆ ವಿಚಾರ ಸಾಕಷ್ಟು ವೈರಲ್ ಆಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿದ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಅಂತ ವಿಡಿಯೋ ಹಾಕಿದಂತ ಹೇಮಂತ್ ಅನ್ನುವ ವ್ಯಕ್ತಿ, ಜೆಕೆಪಿ ಫೀಲ್ಡ್ ಆಫೀಸರ್ ಆಗಿರುವಂತಹ ಹೇಮಂತ್ ಅನ್ನ ಬಂಧಿಸಿದಂತ ಪೊಲೀಸರು, ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಅನ್ನ ಬಂಧಿಸಿದಂತ ಬಾಗಲೂರು ಪೊಲೀಸರು. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ವದಂತಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಶೇರ್ ಮಾಡಿದ್ದ ಆ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಈ ವಿಡಿಯೋ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ತೆಗೆದುಕೊಂಡಿಲ್ಲ, ಅನಾರೋಗ್ಯ ಹಿನ್ನೆಲೆ ಬೇರೆ ಮೆಡಿಸಿನ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿಲ್ಲ, ಆತನಿಗೆ ಬೇರೆ ಮಾನಸಿಕ ಕಾಯಿಲೆ ಇತ್ತು, ಅದಕ್ಕೆ ಆತ ಮೆಡಿಸಿನ್ ತಗೊಂಡಿದ್ದ, ಹಾಗಾಗಿ ಆತನಿಗೆ ಆತರ ಆಗಿದೆ. ಯಾವ ಝೋಂಬಿ ಡ್ರಗ್ಸ್ ಕೂಡ ಇಲ್ಲ ಅಂತ ಹೇಳಿ, ಜೊತೆಗೆ ಯಾರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಅದನ್ನ ಆ ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ರು ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲೂರು ಪೊಲೀಸರಿಂದ ಆತನ ಬಂಧನ ಆಗಿರೋದು. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ. ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವ್ರ ಹತ್ರ. ಇದು ಈ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು, ವಿಡಿಯೋ ವೈರಲ್ ಮಾಡೋರು ಯಾರು, ಅದರ ಬಗ್ಗೆ ನಾವು ನಮ್ಮ ಸಿಸಿಬಿ ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ತರ ಯಾವುದು. ಬೆಂಗಳೂರಿನಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ನಟ ದುನಿಯಾ ವಿಜಯ್ ಅವರು ಕೂಡ ಆ ಒಂದು ವಿಡಿಯೋವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ, ಇದು ಹೊಸ ಡ್ರಗ್ಸ್, ಝೋಂಬಿ ಮಾದರಿಯ ಡ್ರಗ್ಸ್, ಇದು ಝೋಂಬಿ ಡ್ರಗ್ಸ್ ಈಗ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅಂತೇಳಿ ಆ ವಿಚಾರ ಸಾಕಷ್ಟು ವೈರಲ್ ಆಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿದ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಅಂತ ವಿಡಿಯೋ ಹಾಕಿದಂತ ಹೇಮಂತ್ ಅನ್ನುವ ವ್ಯಕ್ತಿ, ಜೆಕೆಪಿ ಫೀಲ್ಡ್ ಆಫೀಸರ್ ಆಗಿರುವಂತಹ ಹೇಮಂತ್ ಅನ್ನ ಬಂಧಿಸಿದಂತ ಪೊಲೀಸರು, ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಅನ್ನ ಬಂಧಿಸಿದಂತ ಬಾಗಲೂರು ಪೊಲೀಸರು. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ವದಂತಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಶೇರ್ ಮಾಡಿದ್ದ ಆ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಈ ವಿಡಿಯೋ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ತೆಗೆದುಕೊಂಡಿಲ್ಲ, ಅನಾರೋಗ್ಯ ಹಿನ್ನೆಲೆ ಬೇರೆ ಮೆಡಿಸಿನ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿಲ್ಲ, ಆತನಿಗೆ ಬೇರೆ ಮಾನಸಿಕ ಕಾಯಿಲೆ ಇತ್ತು, ಅದಕ್ಕೆ ಆತ ಮೆಡಿಸಿನ್ ತಗೊಂಡಿದ್ದ, ಹಾಗಾಗಿ ಆತನಿಗೆ ಆತರ ಆಗಿದೆ. ಯಾವ ಝೋಂಬಿ ಡ್ರಗ್ಸ್ ಕೂಡ ಇಲ್ಲ ಅಂತ ಹೇಳಿ, ಜೊತೆಗೆ ಯಾರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಅದನ್ನ ಆ ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ರು ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲೂರು ಪೊಲೀಸರಿಂದ ಆತನ ಬಂಧನ ಆಗಿರೋದು. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ. ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು
ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವ್ರ ಹತ್ರ. ಇದು ಈ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅವನು ಯಾರು ವಿಡಿಯೋ ಮಾಡಿದ ಯಾರು ಅವ್ರ ಮೇಲೆ ಕ್ರಮ ಏನು? ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು ಅದರ ಬಗ್ಗೆ ನಾವು ನಮ್ಮ ಸಿಸಿಬಿ ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ತರ ಯಾವುದು ಬೆಂಗಳೂರಿನಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ನಟ ದುನಿಯಾ ವಿಜಯ್ ಅವರು ಕೂಡ ಆ ಒಂದು ವಿಡಿಯೋವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ, ಇದು ಹೊಸ ಡ್ರಗ್ಸ್, ಝೋಂಬಿ ಮಾದರಿಯ ಡ್ರಗ್ಸ್, ಇದು ಝೋಂಬಿ ಡ್ರಗ್ಸ್ ಈಗ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅಂತೇಳಿ ಆ ವಿಚಾರ ಸಾಕಷ್ಟು ವೈರಲ್ ಆಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿದ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಅಂತ ವಿಡಿಯೋ ಹಾಕಿದ್ದಂತ ಹೇಮಂತ್ ಅನ್ನುವ ವ್ಯಕ್ತಿ, ಜೆಕೆಪಿ ಫೀಲ್ಡ್ ಆಫೀಸರ್ ಆಗಿರುವಂತಹ ಹೇಮಂತ್ ಅನ್ನ ಬಂಧಿಸಿದಂತ ಪೊಲೀಸರು, ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಅನ್ನ ಬಂಧಿಸಿದಂತ ಬಾಗಲೂರು ಪೊಲೀಸರು. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ವದಂತಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಶೇರ್ ಮಾಡಿದ್ದ ಆ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಈ ವಿಡಿಯೋ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ತೆಗೆದುಕೊಂಡಿಲ್ಲ, ಅನಾರೋಗ್ಯ ಹಿನ್ನೆಲೆ ಬೇರೆ ಮೆಡಿಸಿನ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿಲ್ಲ, ಆತನಿಗೆ ಬೇರೆ ಮಾನಸಿಕ ಕಾಯಿಲೆ ಇತ್ತು, ಅದಕ್ಕೆ ಆತ ಮೆಡಿಸಿನ್ ತಗೊಂಡಿದ್ದ, ಹಾಗಾಗಿ ಆತನಿಗೆ ಆತರ ಆಗಿದೆ, ಯಾವ ಝೋಂಬಿ ಡ್ರಗ್ಸ್ ಕೂಡ ಇಲ್ಲ ಅಂತ ಹೇಳಿ, ಜೊತೆಗೆ ಯಾರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಅದನ್ನ ಆ ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ರು ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲೂರು ಪೊಲೀಸರಿಂದ ಆತನ ಬಂಧನ ಆಗಿರೋದು. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ, ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವ್ರ ಹತ್ರ. ಇದು ಈ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅವನು ಯಾರು ವಿಡಿಯೋ ಮಾಡಿದ ಯಾರು ಅವ್ರ ಮೇಲೆ ಕ್ರಮ ಏನು? ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು ಅದರ ಬಗ್ಗೆ ನಾವು ನಮ್ಮ ಸಿಸಿಬಿ ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ತರ ಯಾವುದು ಬೆಂಗಳೂರಿನಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ನಟ ದುನಿಯಾ ವಿಜಯ್ ಅವರು ಕೂಡ ಆ ಒಂದು ವಿಡಿಯೋವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ, ಇದು ಹೊಸ ಡ್ರಗ್ಸ್, ಝೋಂಬಿ ಮಾದರಿಯ ಡ್ರಗ್ಸ್, ಇದು ಝೋಂಬಿ ಡ್ರಗ್ಸ್ ಈಗ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅಂತೇಳಿ ಆ ವಿಚಾರ ಸಾಕಷ್ಟು ವೈರಲ್ ಆಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿದ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಅಂತ ವಿಡಿಯೋ ಹಾಕಿದ್ದಂತ ಹೇಮಂತ್ ಅನ್ನುವ ವ್ಯಕ್ತಿ, ಜೆಕೆಪಿ ಫೀಲ್ಡ್ ಆಫೀಸರ್ ಆಗಿರುವಂತಹ ಹೇಮಂತ್ ಅನ್ನ ಬಂಧಿಸಿದಂತ ಪೊಲೀಸರು, ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಅನ್ನ ಬಂಧಿಸಿದಂತ ಬಾಗಲೂರು ಪೊಲೀಸರು. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ವದಂತಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಶೇರ್ ಮಾಡಿದ್ದ ಆ ವ್ಯಕ್ತಿಯ ಬಂಧನ ಆಗಿದೆ. ಬೆಂಗಳೂರಲ್ಲಿ ಈ ವಿಡಿಯೋ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ತೆಗೆದುಕೊಂಡಿಲ್ಲ, ಅನಾರೋಗ್ಯ ಹಿನ್ನೆಲೆ ಬೇರೆ ಮೆಡಿಸಿನ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿಲ್ಲ, ಆತನಿಗೆ ಬೇರೆ ಮಾನಸಿಕ ಕಾಯಿಲೆ ಇತ್ತು, ಅದಕ್ಕೆ ಆತ ಮೆಡಿಸಿನ್ ತಗೊಂಡಿದ್ದ, ಹಾಗಾಗಿ ಆತನಿಗೆ ಆತರ ಆಗಿದೆ, ಯಾವ ಝೋಂಬಿ ಡ್ರಗ್ಸ್ ಕೂಡ ಇಲ್ಲ ಅಂತ ಹೇಳಿ, ಜೊತೆಗೆ ಯಾರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಅದನ್ನ ಆ ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ರು
ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗ್ಲೂರು ಪೊಲೀಸರಿಂದ ಆತನ ಬಂಧನ ಆಗಿರೋದು. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ. ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವ್ರ ಹತ್ರ. ಇದು ಈ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಊಹಿಸಿ ಅವನು ಯಾರು ಏನು ಅಂತ ವಿಡಿಯೋ ಮಾಡಿದ್ ಯಾರು, ಅವ್ರ ಮೇಲೆ ಕ್ರಮ ಏನು? ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು ಅದರ ಬಗ್ಗೆ ನಾವು ನಮ್ಮ ಸಿಸಿಬಿ ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ತರ ಯಾವುದು